ನಮ್ಮ ಅವ್ರಿಗೇನು ಮಾಡ್ಬೇಡಪ್ಪ, ನಿನ್ ತಮ್ಮಯ್ಯ ಅಂತ ನಿನ್ ಅವ್ರಿಗೇನು ಮಾಡ್ಬೇಡಪ್ಪ. ಎಲ್ರು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ದೊಡ್ಡ ಕಾಲವನ್ನು ಮುಂಡಾಯಿಸೋದು ಸುಲಭ ಅಲ್ಲ. ಅಂತ ಐಡಿಯಾ ಯಾವನ್ಗಾದ್ರೂ ಇದ್ರೆ ಕೊನೆಗೆ ಅವನ ಕತೆ ಹೀಗೆ ಆಗೋದು. ನನ್ನ ಮಕ್ಕಳ, ಇಷ್ಟೇನ ನಿಮ್ ಯೋಗ್ಯತೆ? ಇಷ್ಟು ಜನ ಇದ್ಕೊಂಡು ಒಬ್ಬನ ಹತ್ರ ವಧೆ ತಿಂತಿದ್ದೀರಲ್ಲ, ನಾಚಿಕೆ ಆಗೋದಿಲ್ವೇನ್ರ ನಿಮ್ ಜನ್ಮಕ್ಕೆ? ಏಯ್, ಸಾಲ ಕೊಟ್ಟಿರೋದು ನಾನು, ಈಸ್ಕೊಂಡಿರೋದು ಅವನು, ವಸೂಲಿ ಮಾಡಕ್ ಬಂದಿರೋದು ಇವರು. ಸೆಂಟ್ರಲ್ ನಿಗ್ರಾಡೋದಕ್ಕೆ ನೀನ್ ಯಾವನು? ಸಗರ್ಕರ್ ಮಗ, ಅಗರ್ಕರ್ ಮೊಮ್ಮಗ, ನಗರ್ಕರ್ ಮರಿಮಗ, ನಿಗರ್ಕರ್ ನಾನೇ ಕಣೆ. ಈ ನಿಗರಾಡೋದು ನಮ್ ಫ್ಯಾಮಿಲಿ ರೈಟ್ಸ್. ಲೇ ಚಂಗ್ಲು, ಸಾಲ ಕೊಡಕ್ ಒಂದ್ ರೀತಿ ಇದೆ, ಅದನ್ನ ವಸೂಲಿ ಮಾಡಕ್ ಒಂದ್ ನೀತಿ ಇದೆ. ಅದನ್ ಬಿಟ್ಟು ಈ ಕಂತ್ರಿ ಕಜ್ಜಿ ಬೀದಿ ನಾಯಿಗಳ ತರ ಆಡಿದ್ರೆ ಇದೇ ತರ ಆಗೋದು. ಇವ್ರನ್ನೆಲ್ಲ ಹೊಡೆದಾಕದ ತಕ್ಷಣ ನೀನೇನ್ ಹೀರೋ ಆಗ್ಬಿಡಲ್ಲ. ನಿನಗ್ ನಿಜವಾಗ್ಲೂ ಇದ್ರೆ ನನ್ನ ಹತ್ರ ತೋರ್ಸು.
ನಿನ್ನತ್ರ ನಾನ್ ಬೇರೆ ತೋರಿಸ್ಬೇಕು, ನನ್ಗೀಗ ಮೂಡಿಲ್ಲ, ಎಗರ್ಕೊಳೆ. ಯಾಕೆ? ನನ್ನ ನೋಡಿದ ತಕ್ಷಣ ಆಗೋಯ್ತಾ? ಗಂಡ್ಸು ನೋಡಿದ್ರೆ ಚಾರ್ಜ್ ಆಗುತ್ತೆ. ನಿನಗೆ ಹೀಟ್ ಜಾಸ್ತಿ ಆಗಿರ್ಬೇಕು, ತಣ್ಣೀರ್ ಸ್ನಾನ ಮಾಡಿ ಮಲ್ಕೋ ಹೋಗು. ನನ್ನ ಮಕ್ಳು ನಿನ್ ಹೊಟ್ಟೆಲ್ ಹುಟ್ಟೋದು ನನಗಿಷ್ಟ ಇಲ್ಲ, ಕಟಾಚ್ಕೊಳೆ. ನನ್ನ ಗಂಡಸ್ತನ ನಿನ್ನಂತ ಗಂಡು ಬೀರಿಗಳು ನೋಡಿದ್ರೆ ಅರಳದೇ ಇದ್ರು ಕೂಡ ಕೆರಳುತ್ತೆ. ಅದನ್ನ ಜಾಸ್ತಿ ಕೆರಳಿಸ್ಬೇಡ, ನಿನ್ನ ಬಾಡಿಗೆ ತುಂಬಾ ಡೇಂಜರ್ ಆಗೋಗ್ಬಿಡುತ್ತೆ. ಮರ್ಯಾದೆ ಹೇಳ್ತಾ ಇದ್ದೀನಿ, ಈ ತರ ಮನೆ ರೈಡ್ ಮಾಡೋದು, ಅಮಾಯಕನ ಮೇಲೆ ಅಧಿಕಾರ ಚಲಾಯಿಸೋದೆಲ್ಲ ಹೋದ್ ಶತಮಾನಕ್ಕೆ ಎಂಡಾಗೋಯ್ತು. ಈಗೇನಿದ್ರು ನಂತರ ತಿರುಗ್ ಸೊಡಿಯೋರ್ ಜಮಾನ. ಎಷ್ಟೋ ಧೈರ್ಯ ನಿನ್ಗೆ? ಆಟೋ ಡ್ರೈವರ್ ನೀನು ಎಲ್ರ ಮುಂದೆ ನನ್ನ ಹಿಡ್ಕೊಂಡು ನನ್ ಮೈ ಮುಟ್ಟ ಅವಮಾನ ಮಾಡ್ತೀಯೇನು? ಇವನ್ನ ಇಲ್ಲೇ ಹರಾಜ್ ಹಾಕಿ ನನ್ ಸಾಲನ್ ವಸೂಲಿ ಮಾಡ್ತೀನಿ. ಅದೇನ್ ಮಾಡ್ಕೊತೀಯ ಮಾಡ್ಕೊಳ್ಳಲ್ಲ. ನಿನ್ನ ಬಾಯಿ ಮಾತ್ರ ಹೊಲ್ಸು ಅನ್ಕೊಂಡಿದ್ದೆ, ನಿನ್ನ ದೇಹದ ರಕ್ತದ ಕಳಿಕಳನು ಹೊಲ್ಸೆ. ನಿನ್ನ ಹತ್ರ ಮಾತಾಡೋದು ಒಂದೇ, ಆ ಕೆಂಗೇರಿ ಪಾಸ ಸ್ನಾನ ಮಾಡೋದು ಒಂದೇ. ಲೈ ತಲುಪಿಸಾಚಿ ಸುನಾಮಿ, ಅವ್ರು ನಿನ್ಗೆ ತುಳ್ಕೊಳ್ಬೇಕಲ್ಲ, ನಾನ್ ಬಿಸಾಕ್ತೀನಿ. ಏನಾ ನೂರು ಅನ್ಕೊಂಡ ಆಟೋ ಓಡಿಸಿ ಸಂಪಾದನೆ ಮಾಡಿದ್ರೆ ಪುರ್ಗಾಸ್ಗಳನ್ನೆಲ್ಲ ಸೇರಿಸ್ಕೊಡಕ್ಕೆ 50,000. ಬಾಯಣ್ಣ ಅಣ್ಣ, ಇವಳು ಮುಖದ ಮೇಲೆ ಕ್ಯಾಕರ್ಸ್ ಮುಗಿದು ನಿನ್ ಪೇಪರ್ಸ್ ಎಲ್ಲ ಇಸ್ಕೋ. ಅಯ್ಯ ಕೊಡ ಪೇಪರ್ಸ್. ಏನಲ್ಲಿ ಮುಖ ನೋಡ್ತೀಯಾ? ದುಡ್ಡು ಬಿಸಾಕಿ ಬಿಸಾಕ ಪೇಪರ್. ಬಾಯಣ್ಣ, ಲೈಫಲ್ಲಿ ಸಾಲ ಮಾಡೋದೇ ಮೊದಲನೇ ತಪ್ಪು, ಅದ್ರಲ್ಲೂ ಇಂಥ ದರ್ಬೇಸಿಗಳ ಹತ್ರ ಸಾಲ ಮಾಡೋದು ಇನ್ನೂ ತಪ್ಪು. ಗಂಜಿ ಕುಡಿದ್ ಬದುಕು, ಯಾವತ್ತೂ ಇನ್ನೊಬ್ಬರ ಮುಂದೆ ಕೈ ಚಾಚ್ಬೇಡ. ಏನು ಮನೆಗೆ ಹೋಗು, ಪರವಾಗಿಲ್ಲ, ಪಾಕ್ಲಿ ಕರ್ಕೊಂಡು ಹೊರಡೆ ಹೋಗಿ. ಹಲೋ ಫರ್ಯಾದ್, ಅವನ ಬ್ಯಾಕ್ ಗ್ರೌಂಡ್ ಏನು? ಇಮಿಡಿಯೇಟ್ ಆಗಿ ಸರ್ಚ್ ಮಾಡಿಸು. ತಗ ಹಾಕೊಂಡು ಇನ್ನೊಂದ್ಸಲ ನಾನೇ ಅವನನ್ನು ಕತ್ತು ಸಾಕ್ಬಿಡ್ತೀನಿ. ಒಬ್ಬ ಪಾಪದ ಆಟೋ ಡ್ರೈವರ್ನ ಸಾಯಿಸಿ, ಒಂದ್ ಹೆಣ್ಣನ್ನ ವಿಧವೆ ಮಾಡಿ, ಒಂದು ಮಗುನ ಅನಾಥನ ಮಾಡಿ ಪೋಸ್ಟ್ ಕೂತಿದ್ಯಾ? ನಿಂತು ಮನಸ್ಸಲ್ಲ ಕಡೆ, ತುಕ್ಕಿಡ್ದ ಕಬ್ಬ. ಆ ವೇಸ್ಟ್ ಬಾಡಿ ಡೆಡ್ ಬಾಡಿ ಆಗಿದ್ದಕ್ಕೆ ಕಾರಣ ನಾನಲ್ಲ ಕಣೋ, ನೀನು. ನಾನ್ ಟಾರ್ಗೆಟ್ ಇಟ್ಟಿದ್ದು ನಿನಗೆ. ಯಾರೋ ಅಬ್ಬೆ ಪಾದಿ ಟಿಕೆಟ್ ತಗೊಂಡು ನಿನ್ನನ್ನು ಬರ್ತಿಸ್ಬಿಟ್ಟ. ನಾನಾಗ್ಲೇ ಸ್ಕೆಚ್ ಹಾಕಿದ್ದೀನೋ ನಿನ್ನ ಹೇಗ್ ಬರ್ಬಾದ್ ಮಾಡಿ ಸಿಕ್ಕಾಕಿಸ್ತೀನಿ ಅಂತ ನೋಡ್ತಾ ಇರು. ಸಿಕ್ಕಾಕೊಟ್ರ ನಾನಲ್ಲ, ನೀನು. ರೇಪ್ ಅಟೆಂಪ್ಟ್ ಅಂತ ಸುಳ್ಳು ಸ್ಟೇಟ್ಮೆಂಟ್ ಕೊಟ್ಟು ಒಬ್ಬನ್ ಸಾವು ಕಾರಣ ಅದೆಲ್ಲ ನೀನು. ನಿಜವಾದ ರೇಪ್ ಅನ್ನೋದು ಹೇಗಿರುತ್ತೆ ಅಂತ ಈಗ ನಾನ್ ನಿನಗೆ ತೋರಿಸ್ತೀನಿ ಕಣೆ, ನಾನ್ ತೋರಿಸ್ತೀನಿ. ಗೊತ್ತಾಯ್ತೇನೆ ಗಂಡು ಗಂಡಿಗೆ ಏನು ವ್ಯತ್ಯಾಸ ಅಂತ. ಚಿಕ್ಕಿ ಹೊಡೆದ್ರೆ ನಿನ್ ಲೈಫ್ ನ ಸರ್ವನಾಶ ಮಾಡಾಕ್ಬಿಡ್ತೀನಿ. ಆದ್ರೆ ನಿನ್ ಈ ಕಚರ ದೇಹ ಮುಟ್ಟಿ ನಾನ್ ಕಚರ ಹಾಕಿ ಇಷ್ಟ ಇಲ್ಲ. ನೀನ್ ರೇಪ್ ಮಾಡಕ್ಕೂ ಲಾಯಕ್ಕಿಲ್ದಿರೋಂತ ರಾಕ್ಷಸಿ ನೀನು. ಇದೇ ಕೊನೆ. ಇನ್ನೊಂದ್ ಸತಿ ಯಾವ್ದಾರ ಬಡಬಗರ ಕಣ್ಣಲ್ಲಿ ಕಣ್ಣೀರ್ ಹಾಕ್ಸಿದೀಯೋ, ಬ್ಯಾಂಡಿಟ್ ಕ್ವೀನ್ ತರ ರೋಡ್ ಮೆರವಣಿಗೆ ಮಾಡಿಸ್ಬಿಡ್ತೀನಿ. ಬಿ ಕೇರ್ಫುಲ್.
ಝೀರೋ